ನಮಸ್ಕಾರ ಸ್ನೇಹಿತರೆ, ಶುಭೋದಯ. ನೋಡಿರಿ, ಇವತ್ತು ನಾನು ಈಸಿಯಾಗಿ ಆಲೂ ಪಾಲಕ್ ಸಾಂಬಾರು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಅನ್ನಕ್ಕೊಂದು ಸರಳವಾದ ಸಾಂಬಾರು. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಬೇಳೆ ತೊಗೊಂಡಿನಿ, ಅದನ್ನು ಕುಕ್ಕರಿಗೆ ಹಾಕ್ಕೊಂಡು ತೊಳ್ಕೊತೀನಿ. ಮತ್ತು 2 ಟೊಮೆಟೊ, ಹುಣಸೆಹಣ್ಣು, ಖಾರ, ಇವು ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ, ಅರಿಶಿನ ಪುಡಿ, ಎಣ್ಣೆ ಒಗ್ಗರಣೆಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಹಾಕಿ ಮಾಡಿದ್ರೆ ಸಾಂಬಾರು ಭಾರಿ ಬೆಸ್ಟ್ ಆಗ್ತೈತಿ. ಹುಣಸೆಹಣ್ಣು ಜಾಸ್ತಿ ಬಳಸ್ಬೇಕು, ಟೊಮೆಟೊನ ಬಳಸಬಾರ್ದು. ಈ ಪಾಲಕ್ ಪಲ್ಯನ ಕಟ್ ಮಾಡಿ ಹಾಕೋತೀನಿ, ತೊಳೆದು ಇಟ್ಕೊಂಡಿದ್ದೀನಿ, ಕಟ್ ಮಾಡಿ ಹಾಕೋತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾನು ಹಾಕೋ ವೀಡಿಯೋಗಳು ಹೆಂಗೆ ಬರ್ತಾವ ಅಂತ ನನಗೆ ಹೇಳ್ರಿ. ನೋಡಿರಿ ಸ್ನೇಹಿತರೆ, ಇಲ್ಲಿ ಇನ್ನೊಂದೆರಡು ಸಾಮಗ್ರಿಗಳನ್ನ ಮರೆತಿದ್ದೇನೆ ನಾನು. ಒಂದು ಚಿಕ್ಕದು ಮೀಡಿಯಮ್ ಸೈಜ್ ಈರುಳ್ಳಿ, ಆಮೇಲೆ ಒಗ್ಗರಣೆಗೆ ಹಿಂಗು, ಒಂದು 4 ಎಸಳು ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕಿದ್ವಿ. ಈರುಳ್ಳಿನ ಈಗ ಹಾಕೋತೀನಿ, ಬೇಳೆನ ತೊಳೆದು ಇಟ್ಕೊಂಡಿನಿ. ಇಲ್ಲೇ ಟೊಮೆಟೊ ಇದನ್ನೆಲ್ಲ ಹಾಕ್ಕೋತೀನಿ. ಇದನ್ನೆಲ್ಲನೂ ಹಾಕ್ಕೊಂಡು ಕುದಿಯಾಕೆ ಇಟ್ಕೊತೀನಿ. ಆಲೂಗಡ್ಡೆನೂ ಹೆಚ್ಕೋತೀನಿ. ನೋಡಿರಿ, ಇಲ್ಲೇ ಆಲೂಗಡ್ಡೆನೂ ಹೆಚ್ಕೊಂಡು ನಾನು ಹಾಕೊಳ್ತಾ ಇದ್ದೀನಿ ಇದಕ್ಕೆ. ಮತ್ತು ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಕುದಿಲಾಕ ಇಟ್ಕೊಂಡ್ಬಿಡ್ತೀನಿ. ಇದು ಕುದ್ದಿಂದ ಒಗ್ಗರಣೆ ಹಾಕೋದನ್ನು ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿರಿ. ಆಲೂ ಪಾಲಕ್ ಸಾಂಬಾರು ಮಾಡೋದನ್ನು ನೋಡ್ಕೊಳ್ರಿ. ನೋಡಿರಿ, ನಾನು ಕುದಿಯೋಕೆ ಇಟ್ಕೊಂಡ್ಬಿಟ್ಟೆ. ಕುಕ್ಕರ್ ಮುಚ್ಕೊಂಡು 3 ಸೀಟಿ. ನೋಡಿರಿ, ಇಲ್ಲಿ ನಾನು ಬೇಳೆನ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಿಂಗೆ ಹಣ್ಣಾಗೆ ಕುದ್ದು ಬಿಟ್ಟದಿದು. ಇದೆಲ್ಲ ಚಮಚದಲ್ಲೇ ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಹಿಂಗೆ ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿರಿ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಹಾಕ್ತೀನಿ. ಹುಣಸೆ ಹಣ್ಣನ್ನು ಹಿಂಡ್ಕೊಂಡು ರಸ ತಕ್ಕೊಂಡಿದ್ದೆ. ಹುಣಸೆ ಹಣ್ಣು ಈ ಬೇಳೆಗೇನೆ ಹಾಕ್ಬಿಡ್ತೀನಿ. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದು ಮಸಾಲೆ ಖಾರ, ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರತಕ್ಕಂಥ ಮಸಾಲೆ ಖಾರ. ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ. ಬೇಳೆಗೂ ಕುದಿಯುವಾಗ ಹಾಕ್ಕೊಂಡಿದ್ದೀನಿ. ನೋಡ್ರಿ, ಇದು ನೀರು ಸೇರಿಸ್ಕೋಬೇಕು ಇನ್ನೊಂದು ಸ್ವಲ್ಪ. ಒಗ್ಗರಣೆ ಕೊಟ್ಬಿಟ್ರೆ ಘಮ ಅಂತ ಸಾರಿನ ಒಗ್ಗರಣೆ ವಾಸನೆ ಬರ್ತದೆ. ನೋಡ್ರಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಡ್ತೀನಿ. ಗಟ್ಟಿಯಾಗಿ ದಾಲ್ ಥರ ಆಗ್ಯದ ನೋಡ್ರಿ. ಇದು ಆಲೂ ಪಾಲಕ್ ಸಾಂಬಾರು ಅನ್ಬೋದು, ದಾಲ್ ಅಂತೂ ಅನ್ಬೋದು. ಈಗ ಡಾಬಾದೊಳಗೆ ಕೊಟ್ಟಿರ್ತಾರಲ್ರಿ, ಗಟ್ಟಿಯಾಗಿ ದಾಲ್ ಕೊಟ್ಟಿರ್ತಾರೆ ನೋಡ್ರಿ, ಅದೇ ಥರ. ನೀರು ಸೇರಿಸಿದ್ರೆ ಸಾಂಬಾರು ಅನಿಸ್ಕೋತೈತಿ. ಈ ಥರ ಗಟ್ಟಿಯಾಗಿ ಬಿಟ್ರಂತಂದ್ರೆ ದಾಲ್ ಅಂತ ಅನ್ಬೋದು. ಇದು ಸ್ವಲ್ಪ ಕುದಿಬೇಕು. ಕುದ್ಮೇಲೆ ತೋರಿಸ್ತೀನಂತ. ಇದು ಮುದ್ದಿಗೆ, ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ, ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರ್ತೈತ್ರಿ. ಇದು ಸಿಂಪಲ್ಲಾಗೇ ಮಾಡ್ಕೊಳ್ಳೋದು. ಕುಕ್ಕರ್ ಒಳಗೆಲ್ಲ ಕುದಿಯಾಕಿಟ್ಟು ಒಂದು ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ದಾಲ್ ರೆಡಿ. ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಇದನ್ನು ಸ್ವಲ್ಪ ಕುದ್ದ ಮೇಲೆ ತೋರಿಸ್ತೀನಂತ. ನೋಡಿರಿ ಫ್ರೆಂಡ್ಸು, ಇಲ್ಲೇ ದಾಲ್ ಕುದೀತಾ ಇದೆ. ಸ್ವಲ್ಪ ಬೆಲ್ಲ ಹಾಕೊಂಡ್ಬಿಡ್ತೀನಿ. ಈಗೇನಪ್ಪ ಎಲ್ಲ ಅಡುಗೆಗೂ ಬೆಲ್ಲ ಹಾಕ್ತಾಳ ಅಂತ ಅನ್ಕೋಬೇಡ್ರಿ. ನಮ್ಮ ಕಡೆ ಹುಣಸೆ ಹಣ್ಣು ಹಾಕಿದ್ರೆ ಬೆಲ್ಲ ಹಾಕಲೇಬೇಕು. ಹಾಗೆ ಹುಳಿ ತಿನ್ನೋದಿಲ್ಲ ಯಾರು, ನಮ್ಮ ಮನೆಯೊಳಗಂತ. ನಮ್ಮ ಮನೆಯೊಳಗಿಂದ ಹೇಳಾಕತ್ತೀನಿ ನಾನು. ಏನೋ ಒಂಥರ ಟೇಸ್ಟ್ ಬರ್ತದೆ ಬೆಲ್ಲ ಹಾಕಿದ್ರೆ. ಬೆಲ್ಲದೊಳಗೆ ಕ್ಯಾಲ್ಸಿಯಮ್ ಇರ್ತದಲ್ರಿ. ಬೆಲ್ಲ ತಿನ್ನಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಸಕ್ಕರೆಕ್ಕಿಂತ ಬೆಲ್ಲ ಒಳ್ಳೆಯದು.
ನೋಡ್ರಿ ಗಟ್ಟಿಯಾಗಿ ದಾಲ್ ಹೆಂಗಾಗಿದೆ, ಕುದ್ದದಿದೀಗ. ಎಲ್ಲದಕ್ಕೂ ಕಾಂಬಿನೇಷನ್ ನೋಡ್ರಿ ಇದು. ಪಾಲಕ್, ಆಲೂಗಡ್ಡೆ, ಪಾಲಕ್, ದಾಲ್ ಡಾಬಾ ಸ್ಟೈಲ್ ಒಳಗೆ ನೋಡ್ರಿ ಎಷ್ಟು ಮಸ್ತಾಗಿದೆ. ನೋಡ್ರಿ ಕುದಿತಾ ಇದೆ ದಾಲ್. ಈ ಥರ ದಾಲ್ ನೀವು ಮಾಡ್ಕೋರಿ. ಇದಕ್ಕೇನು ಕೊಬ್ಬರಿ ರುಬ್ಬಿ ಹಾಕಿಲ್ಲ, ಯಾವುದೋ ಹಿಟ್ಟು ಹಚ್ಚಿಲ್ಲ, ಏನೂ ಇಲ್ಲ ನೋಡ್ರಿ. ಸ್ವಲ್ಪ ಬೇಳೆ ಜಾಸ್ತಿ ಹಾಕ್ಕೊಂಡಿನಿ. ಬೇಳೆನ 2 ಥರ ಬೇಳೆನ, ಹೆಸರು ಬೇಳೆ ಮತ್ತು ತೊಗರಿಬೇಳೆ, ಆಲೂಗಡ್ಡೆ ಹಾಕಿದ್ದೀನಲ್ಲ 2-3, ಅದೇ ಒಂಥರ ಗಂಜಿ ಥರ ಬಿಟ್ಬಿಟ್ಟಿದೆ. ಹಣ್ಣಾಗೆ ಕುದ್ದಿತ್ತು ಕುಕ್ಕರ್ನ್ಯಾಗ. ಒಂದು ಒಗ್ಗರಣೆ ಮಾಡ್ಕೊಂಡ್ಬಿಟ್ಟಿನಿ. ಹೊಸ್ದಾಗಿ ಕಲ್ಕೊಳ್ಳೋರು ಈ ಥರ ದಾಲ್ ಮಾಡೋದನ್ನು ಕಲ್ತ್ಕೊಳ್ರಿ. ಇಷ್ಟೊತ್ತು ನನ್ನ ಚಾನಲ್ನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.